ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸೌಮ್ಯ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ನಮ್ಮ ಕಥೆಯ ಪಯಣವನ್ನು ಮುಂದುವರಿಸೋಣ. ಇಬ್ಬರು ಅಕ್ಕಪಕ್ಕ ಮನೆಯವರಿರ್ತಾರೆ. ಅದರಲ್ಲಿ ಒಬ್ಬರು ಶಿಕ್ಷಕರಾಗಿರ್ತಾರೆ ಹಾಗೂ ಇನ್ನೊಬ್ಬರು ಇನ್ವೆಸ್ಟರ್ ಆಗಿರ್ತಾರೆ. ಅಂದರೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದೇ ಅವರ ಕೆಲಸ. ಇಬ್ಬರೂ ಸಹ ಅವರ ಮನೆ ಮುಂದೆ ಒಂದು ಪುಟ್ಟ ಕೈತೋಟವನ್ನು ಇಟ್ಕೊಂಡಿರ್ತಾರೆ. ಇಬ್ಬರೂ ಸಹ ಆ ಗಿಡಕ್ಕೆ ಅವರದೇ ಆದ ರೀತಿಯಲ್ಲಿ ಆರೈಕೆಯನ್ನು ಮಾಡ್ತಾ ಇರ್ತಾರೆ. ಇಬ್ಬರ ತೋಟನೂ ಸಹ ಚೆನ್ನಾಗೇ ಇರುತ್ತೆ. ಶಿಕ್ಷಕರು ಇರುವಂತಹ ಕೈತೋಟ ಏನಿರುತ್ತೆ ಅದು ಚೆನ್ನಾಗಿರುತ್ತೆ. ಅವರು ಅಷ್ಟೊಂದು ಗಿಡಗಳಿಗೆ ಆರೈಕೆಯನ್ನು ಮಾಡ್ತಾ ಇರೋದಿಲ್ಲ. ಕೇವಲ ಸ್ವಲ್ಪ ನೀರು ಹಾಕ್ತಿರ್ತಾರೆ, ಅವಾಗವಾಗ ಗೊಬ್ಬರ ಹಾಕ್ತಿರ್ತಾರೆ ಅಷ್ಟೇ. ಆದರೆ ಈ ಇನ್ವೆಸ್ಟರ್ ಇದ್ದಾರಲ್ಲ, ಅವ್ರೇನು ಮಾಡ್ತಿರ್ತಾರೆ, ಪ್ರತಿನಿತ್ಯ 2 ಸಾರಿ ನೀರು ಹಾಕೋದು, ಗೊಬ್ಬರ ಹಾಕೋದು ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇವರ ತೋಟ ಏನಿದೆ ಇದು ಬಹಳ ಕಳಿಯಾಗಿರುತ್ತೆ ಹಾಗೂ ತುಂಬ ಹೂವು ಹಣ್ಣುಗಳಿಂದ ಭರಿತವಾಗಿ ಇರುತ್ತೆ. ಒಂದಿನ ಏನಾಗುತ್ತೆ, ಇದ್ದಕ್ಕಿದ್ದ ಹಾಗೆ ಜೋರಾದ ಮಳೆ ಸಹಿತ ಗಾಳಿ ಬೀಸುತ್ತೆ. ಅಂದರೆ ಗಾಳಿ ಮಳೆ ಎರಡೂ ಸಹ ಬರುತ್ತೆ. ಹಾಗಾಗಿ ಇಬ್ಬರ ಕೈತೋಟವೂ ಸಹ ಹಾಳಾಗುತ್ತೆ. ಆದರೆ ಈ ಇನ್ವೆಸ್ಟರ್ ಇರ್ತಾರಲ್ಲ, ಅವರ ಕೈತೋಟ ಏನಾಗಿರುತ್ತೆ, ಗಿಡಗಳಷ್ಟು ಸಹ ಬುಡ ಸಮೇತ ಕಿತ್ತು ಬಂದಿರುತ್ತೆ. ಆದರೆ ಶಿಕ್ಷಕರು ಹಾಕಿದಂತಹ ಗಿಡ ಏನಿದೆ ಅದು ಸ್ವಲ್ಪ ಹಾಳಾಗಿರುತ್ತೆ. 1-2 ದಿನದಲ್ಲಿ ಅದು ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತೆ. ಇದನ್ನು ನೋಡಿದ ಆತ ಶಿಕ್ಷಕರನ್ನು ಕರೆದು ಕೇಳ್ತಾನೆ, ಅಲ್ಲ, ನೀವು ಗಿಡಕ್ಕೆ ಅಷ್ಟೊಂದು ಕಾಳಜಿನೇ ತೋರಿಸ್ತಾ ಇರಲಿಲ್ಲ, ಆದರೆ ಈ ಗಿಡ ಇಷ್ಟು ತಾಕತ್ತಾಗಿ ಹೇಗಿದೆ, ಅಂದರೆ ನನ್ನ ಗಿಡ ಎಲ್ಲ ಏನಾಯಿತು, ಬೇರ್ ಸಮೇತ ಕಿತ್ತು ಬಂತು ಒಂದೇ ಗಾಳಿಗೆ, ಆದರೆ ನಿಮ್ಮ ಗಿಡ ಹಾಗಾಗಲಿಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ಶಿಕ್ಷಕರು ಹೇಳ್ತಾರೆ, ಗಿಡಕ್ಕಾಗಲಿ ಅಥವಾ ಮಕ್ಕಳಿಗಾಗಲಿ ನಾವು ತುಂಬ ಆರೈಕೆಯನ್ನು ಮಾಡಬಾರ್ದು, ಸ್ವಲ್ಪ ಆರೈಕೆಯನ್ನು ಮಾಡಬೇಕು. ಅಂದರೆ ಟೈಮಿಗೆ ಅವರಿಗೆ ಊಟ ತಿಂಡಿ ಈ ರೀತಿ ನೋಡ್ಕೋಬೇಕು. ಯಾವಾಗಲೂ ನಾವೇ ಎಲ್ಲವನ್ನ ಮಾಡ್ತಾ ಹೋದರೆ ಅವರು ಕಲ್ತ್ಕೊಳ್ಳೋದು ಯಾವಾಗ? ಅದೇ ರೀತಿ ಗಿಡಕ್ಕೂ ಸಹ ಅಷ್ಟೇ. ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೆ, ಹಾಗಾಗಿ ಆ ಗಿಡ ತನ್ನ ಬೇರನ್ನು ಭೂಮಿಯೊಳಗೆ ಆಳವಾಗಿ ಊರಿ ಅದರ ನೀರನ್ನು ಅದೇ ತೆಗೆದುಕೊಳ್ಳೋ ಹಾಗಾಯಿತು. ಹಾಗಾಗಿ ಅದರ ಬೇರು ಗಟ್ಟಿ ಇದ್ದಿದ್ದರಿಂದ ಒಂದೇ ಒಂದು ಗಾಳಿಗೆ ನನ್ನ ಗಿಡ ಬುಡ ಕೆಳಗಾಗಲಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಸಹ ಅಷ್ಟೇ, ಮಕ್ಕಳನ್ನು ಎಷ್ಟು ಬೇಕೋ ಅಷ್ಟೇ ಆರೈಕೆ ಮಾಡಬೇಕು. ಕೆಲವೊಂದು ಸಲ ಅವರೇ ಕಲ್ತ್ಕೊಳ್ಳಿ ಅಂತ ಹೇಳಿ ನಾವು ಬಿಡಬೇಕಾಗತ್ತೆ. ಆಗೇನಾಗುತ್ತೆ, ಚಿಕ್ಕ ಪುಟ್ಟ ಕಷ್ಟಗಳು ಬಂದರೆ ಅವರೇ ಎದುರಿಸ್ತಾರೆ. ಹಾಗಾಗಿ ನಾವು ಮಕ್ಕಳನ್ನು ಬೆಳೆಸುವಾಗ ಅತಿ ಜಾಗರೂಕರಾಗಿ ಬೆಳೆಸಬೇಕು ಅಂತ ಹೇಳ್ತಾ ಇದೆ ಈ ಕತೆ. ಅಷ್ಟೇ ಅಲ್ಲ, ನಾವು ಪೋಷಕರು ಏನು ಮಾಡ್ತೀವಿ, ಕೆಲವೊಮ್ಮೆ ಮಕ್ಕಳನ್ನು ಬೇಗ ತೀರ್ಮಾನಕ್ಕೆ ತಗೊಂಡ್ಬಿಡ್ತೀವಿ. ಅದೇ ರೀತಿ ಒಬ್ಬ ತಂದೆ ಏನು ಮಾಡ್ತಾನೆ, ಮಗಳು ಹಣ್ಣು ಬೇಕು ಅಂತ ಕೇಳ್ತಾಳೆ. ಸೇಬು ಹಣ್ಣು ತುಂಬ ಚೆನ್ನಾಗಿರುತ್ತೆ. ಆ ಸೇಬು ಹಣ್ಣು ವ್ಯಾಪಾರಿ ಹತ್ರ 2 ಹಣ್ಣನ್ನು ಮಗಳಿಗೆ ಕೊಡಿಸ್ತಾನೆ. 2 ಹಣ್ಣನ್ನು 2 ಕೈಯಲ್ಲಿ ಹಿಡಿದ ಆ ಪುಟ್ಟ ಬಾಲಕಿ ಮುದ್ದಾಗಿ ಆ 2 ಹಣ್ಣುಗಳನ್ನು ನೋಡ್ತಾ ಇರ್ತಾಳೆ. ತಂದೆ, ನನಗೊಂದು ಹಣ್ಣು ಕೊಡ್ತೀಯಾ ಅಂತ ಕೇಳ್ತಾನೆ. ಹಾಗೆ ಕೇಳಿದ ತಕ್ಷಣ ಆ ಮಗು ಏನು ಮಾಡುತ್ತೆ, 2 ಕೈಯಲ್ಲಿದ್ದ ಹಣ್ಣನ್ನು ಒಂದೊಂದು ಸಾರಿ ಕಚ್ಚಿಬಿಡುತ್ತೆ. ಇದನ್ನು ನೋಡಿ ತಂದೆಗೆ ಬೇಜಾರಾಗುತ್ತೆ. ನಾನು ಅಷ್ಟು ಆಸೆಯಿಂದ ಮಗುವಿಗೆ ಹಣ್ಣು ಕೊಡಿಸ್ದೆ, ಆದರೆ ಆ ಮಗು ನನಗೊಂದು ಹಣ್ಣು ಕೊಡು ಅಂದ ತಕ್ಷಣ ನನಗೊಂದು ಹಣ್ಣು ಕೊಡಲಿಲ್ವಲ್ಲ ಅಂತ. ಹೀಗೆ ಆ ತಂದೆ ಮಗಳ ಬಗ್ಗೆ ಒಂದು ರೀತಿ ತೀರ್ಮಾನಕ್ಕೆ ಬರೋದಕ್ಕಿಂತ ಮುಂಚೆ ಆ ಮಗು ಹೇಳುತ್ತೆ, ಅಪ್ಪ, ಬಲಗೈಯಲ್ಲಿರೋ ಹಣ್ಣು ಸಿಹಿ ಇಲ್ಲ, ಎಡಗೈಯಲ್ಲಿರೋ ಹಣ್ಣು ತುಂಬ ಸಿಹಿ ಇದೆ, ಈ ಹಣ್ಣನ್ನು ನೀನು ತಗೋ ಅಂತ ಹೇಳುತ್ತೆ. ಅದು ಹಾಗೆ ಹೇಳಿದ ತಕ್ಷಣ ತಂದೆಯ ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ನನ್ನ ಪಾಲನೆ ಪೋಷಣೆ ಹಾಳಾಗಿಲ್ಲ, ಅಂದರೆ ನಾನು ನನ್ನ ಮಗುವನ್ನು ತುಂಬ ಚೆನ್ನಾಗಿ ಸಾಕಿದ್ದೀನಿ ಅಂತ ಸಂತೋಷದಲ್ಲಿ ಆನಂದ ಭಾಷ್ಪ ಬರುತ್ತೆ.
ಹಾಗೆ ನಾವು ಸಹ ಅಷ್ಟೇ ಮಕ್ಕಳಿಗೆ ಸ್ವಲ್ಪ ಸಮಯ ಕೊಡೋಣ. ಮಕ್ಕಳು ದೇವರ ಸ್ವರೂಪ ಅಂತಾರೆ. ಹಾಗಾಗಿ ದೇವರು ಯಾವ ರೀತಿ ಇದ್ರೂ ಚೆಂದನೆ. ಹಾಗಾಗಿ ಭಗವಂತನ ನಾಮಸ್ಮರಣೆಗೋಸ್ಕರ ಮಕ್ಕಳಿಗೆ ದೇವರ ಹೆಸರಿಡೋಣ. ಹಾಗೆ ಸಮಯ ಸಿಕ್ಕಾಗೆಲ್ಲ ದೇವರ ನಾಮಸ್ಮರಣೆ ಮಾಡೋಣ. ಓಂ ನಮೋ ನಾರಾಯಣಾಯ.